ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು ಇದರ ಭಾಷಾ ಅಧ್ಯಯನ ವಿಭಾಗ ಹಾಗೂ ಸಾಹಿತ್ಯಿಕ ಸಂಘಗಳ ಸಹಯೋಗದೊಂದಿಗೆ ಉಪನ್ಯಾಸ ಕಾರ್ಯಕ್ರಮ ಕೂಳೂರು ಕ್ಯಾಂಪಸ್ನ ವೈಎಂಕೆ ಸಭಾಂಗಣದಲ್ಲಿ ನಡೆದಿದೆ. ಮಂಗಳೂರಿನ ವೈಡೋಸ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಕೊರಿನ್ ರಸ್ಕಿನ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ಆಂತರಿಕ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಗುರುತಿಸಿ ಸಮಾಜಮುಖಿಯಾಗಿ ಬೆಳೆಯಬೇಕು. ಬದುಕಿನಲ್ಲಿ ಎದುರಾಗುವ ಕಷ್ಟಗಳನ್ನು ಎದುರಿಸಿ ನಿಲ್ಲುವ ಮನೋಧೈರ್ಯವಿರಬೇಕು. ಅಚಲವಾದ ನಿರ್ಧಾರ ಮತ್ತು ಶ್ರಮಿಸುವ ಗುಣ ಯಶಸ್ಸಿಗೆ ಕಾರಣ ಎಂದು ನುಡಿದಿದ್ದಾರೆ. ಅನ್ಲೀಶಿಂಗ್ ಪೊಟೆನ್ಷಿಯಲ್ ದಿ ಪವರ್ ವಿತಿನ್ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. We need to be united in our mission. When I look at you all, the young ones, you are our future. It is important to have education, to have degrees. Your theme out here, unleashing potential. We think potential is to be wealthy, probably, to be smart. I have the potential, I got the looks. We think all those things, but potential within you is there should be a spark of empathy, which probably when I share with you later, I will speak on. Without empathy, without love for one another, it's all of no use. That's the way I learnt it the hard way. I wasn't like this as a student. I was the worst, the naughtiest, the most outstanding one. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಪ್ರೊಫೆಸರ್ ಜೀವನ್ ರಾಜ್ ಅವರು, ಸಹಾನುಭೂತಿಯನ್ನ ಬೆಳೆಸಿಕೊಳ್ಳಬೇಕು ಮತ್ತು ಮಾನವೀಯತೆಯ ಸೇವೆ ಸಲ್ಲಿಸುವ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ. So more important to know that, see, now we are not concerning about this. I am not saying that everybody to go and tomorrow you have to help the society, but you should have the connection between each other. ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗದ ಡೀನ್ ಮತ್ತು ಉಪಪ್ರಾಂಶುಪಾಲರಾದ ಪ್ರೊಫೆಸರ್ ಶರೀನಾ ಪಿ ಅವರು, ಜೀವನದಲ್ಲಿ ನಂಬಿಕೆ ಇರಬೇಕು, ಜ್ಞಾನ ಮತ್ತು ಕೌಶಲ್ಯಗಳನ್ನು ಸದಾ ಬೆಳೆಸಬೇಕು, ಸಕಾರಾತ್ಮಕ ಮನೋಭಾವವೇ ಅತಿ ಅವಶ್ಯ ಎಂದರು. ಸಮಾಜ ವಿಜ್ಞಾನ ಮತ್ತು ಮಾನವಿಕ ವಿಭಾಗದ ಡೀನ್ ಮತ್ತು ವಿಭಾಗ ಮುಖ್ಯಸ್ಥರಾದ ಡಾ ವಸಂತ್ ಕುಮಾರ್ ಈ ಸಂದರ್ಭದಲ್ಲಿ ಬಿಡುಗಡೆಗೊಂಡ ಕಾಲೇಜಿನ ಸಂಶೋಧನಾ ಪತ್ರಿಕೆ ಮಾರ್ದನಿ ಪ್ರಥಮ ಸಂಚಿಕೆಯ ಕುರಿತು ಮಾತನಾಡಿದರು. ಇನ್ನು ಈ ಸಂದರ್ಭ ಉಪಪ್ರಾಂಶುಪಾಲರು ನಾರಾಯಣ ಸುಕುಮಾರ್ ಎ, ಕಾರ್ಯಕ್ರಮದ ಸಂಯೋಜಕರು ಹಾಗೂ ಭಾಷಾಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾ ಶಾಲಿನಿ ಸಿಕ್ವೆರ ಉಪಸ್ಥಿತರಿದ್ದರು. ಈ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಸ್ಪರ್ಧಾರ್ಥಿಗಳಿಗೆ ಇದೇ ವೇಳೆ ಬಹುಮಾನ ವಿತರಿಸಲಾಯಿತು. Nursing College